ಕಾಲದಲ್ಲಿ ಮನಸ್ಸನ್ನು ಧಾರವಾಡ ಚಾರುಪುತ್ರ ಮಠದ ಸಾಲಗಳು ಮೃತ್ಯುಂಜಯ ಸೂರ್ಯೋದಯ ಬೆಳಗಾವಿ ಸೂರ್ಯ ಅಂತ ಹಾಡಿದ್ರು. ಅದನ್ನು ನಾವು ದೂರದರ್ಶನದಲ್ಲಿ ಟಿವಿ ಹಾಕ್ಸಿದ್ದೆ. ಗಮನಿಕೆ ಬಸವಣ್ಣನವರ ಸಿದ್ಧಾಂತವನ್ನು ಹಿಂದಿ ಅನುವಾದ ಮಾಡೋದಕ್ಕೆ 100 ಕೋಟಿ ರೂಪಾಯಿ ನಿಂತಿದ್ದೆ. ಬಟ್ ನಾವು ಹೋದ್ಮ್ಯಾಗ ಎಲ್ಲೈದು ಮಂದಿ ಬಸವಣ್ಣ ಬ್ರಾಹ್ಮಣರು ವಿರೋಧಿ ಅಂತ ತೆಗೆದುಹಾಕಿದ್ರು. ಬಸವಣ್ಣ ಯಾರು ವಿರೋಧಿ ಇರಲಿಲ್ಲ. ಇದನ್ನು ಯಾಕೆ ಇವತ್ತು ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲ ಮುಸ್ಲಿಂ ಸಮಾಜದ ಗುರುಗಳಿಗೂ ಹೇಳ್ತೀವಿ, ಬಸವಣ್ಣನವರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಬಸವಣ್ಣನವರು ಆಕಾರ ಇಲ್ಲ, ನಿರಾಕಾರ. ಅವರ ಒಂದೊಂದು ವಚನ ಅದನ್ನು ನೀವು ಸಾರಾಂಶ ಬರೀತಾ ಹೋದರೆ 2,000 ಪೇಜ್ ಆಗ್ತದೆ. ಮೂಢನಂಬಿಕೆ ಬಗ್ಗೆ ಮರಕಂಡಲ್ಲಿ ಸುತ್ತುವರು, ಜಲಕಂಡಲ್ಲಿ ಮುಳುಗುವರು, ಬಾಗುವ ಮರಕ್ಕೆ ಬತ್ತುವ ಜನಕ್ಕೆ ನೆಚ್ಚಿದವರು ನಿಮ್ಮ ನೆತ್ತಬಲ್ಲವರು ಎಷ್ಟು ಅರ್ಥಗರ್ಭಿತವಾಗಿದೆ. ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಹಸಿತಕ್ಕಂಥವರಿಗೆ ನನಗೆ ಪ್ರೇರಣೆ ಸಿಕ್ಕಿದ್ದಲ್ಲಿ ಈ ವಿದ್ಯೆ ಕೊಡಬೇಕು ಅಂತ ಬಸವಣ್ಣ ಹೇಳ್ತಾರೆ. ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು, ಉಂಬುವ ಜಗದ ಬಂದರೆ ಮುಂದೆ ಹೋಗಬೇಕುವರು, ಕಲ್ಲಿನ ನಾಗರಕ್ಕೆ ಹಾಲಿನ ಎರೆವರು, ನಿಜ ನಾಗರ ಕಂಡರೆ ಕೊಲ್ಲಿಪವರು, ಈ ಎಲ್ಲ ಹುಚ್ಚು ಸಂಗತಿ ಏನನ್ನು ಕಲಿಯಲು ಕೂಡ ಸಂಬಂಧ ಇಲ್ಲ. ಇವತ್ತು ನಾನು ಹುಟ್ಟಿದ ಹೇಳಿದ ಒಂದು ಕಾಲ ನಮ್ಮ ತಂದೆ ಬಾಳಿಗಳು ಶ್ರೀಮಂತರು. ನಾನು SLC ಬಂದಾಗ ದೊಡ್ಡ ಬಡತನ ಬಂದ್ಬಿಡುತ್ತೆ ಮನೆಗೆ. ನನಗೆ ಪಾಠ ಹೇಳ್ಕೊಟ್ರು ಬೇಸ್ತು. ಅವರ ಮಧ್ಯಾಹ್ನ ಊಟ ಅವರು ಊಟ ತಿಂದು SLC ಪಾಸ್ ಆದ. ಇವತ್ತು ನನ್ನ ಎದುರಿಗೆ ಯಾರಾದ್ರೂ ಒಬ್ಬ ಬಡ ಹುಡುಗ ಬಂದ್ರೆ ನಾನು ಅನ್ಕೋತೀನಿ, ಇವನೆಲ್ಲ ಅಂದು ನಾನು ಇವನು. ಇವನು ನಮ್ಮ ಆಗಬೇಕು. ಅದಕ್ಕೆ ಇರ್ತಕ್ಕಂಥ ಒಂದೇ ಮಾರ್ಗ ವಿದ್ಯೆ. ದುಡ್ಡು ಎಷ್ಟು ಕೊಟ್ಟರು ಕೂಡ ನಿಲ್ಲಂಗಿಲ್ಲ. ನೀವು 10 ಲಕ್ಷ ಕೊಡ್ರಿ ಸಾಕಲ್ಲಪ್ಪ ಅಂದ್ರೆ ಸುಮ್ಮನೆ ಇರ್ತಾರೆ. 10 लाख दो, बस के आधार तो बस का बोलते हैं जजाक वाला चुगली करते। खाना दो, 2 बार डालो, 3 बार डालो, 4 बार डालो तो नहीं कोई बसों का मेरा पेट भरे। ಇವತ್ತು ಆ ಮಕ್ಕಳಿಗೆ ಎಂತೆಂಥ ಮಕ್ಕಳು ಇವತ್ತು ಸುಮಾರು 9,000 ಮಕ್ಕಳು ನಮ್ಮ ಕಾಲೇಜಿನಿಂದ ಇಂಜಿನಿಯರ್ ಹೋಗ್ಯಾರ. ನನಗೆ ಸಂತೋಷ ಅಂತ ಅದರಲ್ಲಿ ಎಲ್ಲ ಜಾತಿಯವರು ಲಿಂಗಾಯತರು ಅದಾರ, ದಲಿತರು ಅದಾರ, ಬ್ರಾಹ್ಮಣರು ಅದಾರ. ಸುಮಾರು 200 ಬ್ರಾಹ್ಮಣರು ಹುಡುಗಿಯರು ಮಂದಿ ಕೇಳಿದ್ರು, ಸಾಕು ಕಾಲೇಜಿಗೆ ಹುಡುಗಿಯರು ಕಳಿಸ್ತೀರ ನೀವು ಅಂದಾಗ ಅವ್ರು ಅಪ್ಪ ಹೇಳ್ತಾರ, ಈ ಕಾಲೇಜಿನ ನನ್ನ ಮಗಳು ಎಷ್ಟು ಸೇಫ್ ಆಗಿದ್ದಾಳೋ ನನ್ನ ಮನೆಗಿಂತ ಹೆಚ್ಚು ಸೇಫ್ ಈ ಕಾಲೇಜಿನಾಗ ಇರ್ತಾಳೆ ಅನ್ನತಕ್ಕಂಥ ವಿಶ್ವಾಸ ನನಗೆ ಹೇಳ್ತಾರೆ. ಇದುವರೆಗೆ ಒಂದು ರ್ಯಾಗಿಂಗ್ ಕೇಸ್ ಆಗಿಲ್ಲ ನಮ್ಮ ಕಾಲೇಜಿನಾಗ. ಒಬ್ಬ ಹುಡುಗಿ ತಿಳ್ಕೊಳ್ಳಂಗಿಲ್ಲ, ಅವ್ರಾಯ್ತು ಅವ್ರ ಕ್ಲಾಸ್ ಆಯ್ತು, ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ಡ್ರಗ್ಸ್ ಇಲ್ಲ. ಕೇವಲ ವಿದ್ಯಾಭ್ಯಾಸ ಅಲ್ಲ, ಆ ಹುಡುಗನಿಗೆ ಒಂದು ಸಂಸ್ಕಾರವನ್ನು ಕಲಿಸಿದೆ.
ಇವತ್ತು ಅಮೆರಿಕದಾಗ ಅದಾರ, ಕೆನಡಾದಾಗ ಅದಾರ, ಇಂಗ್ಲೆಂಡ್ನಾಗ ಅದಾರ, ಯುಎಇಯಲ್ಲಿ ಸುಮಾರು 800 ಮಕ್ಕಳು ಅದಾರ. ಆಟೋ ನಡೆಸೋ ಮಗ, ಮನೆ ಭಾಂಡೆ ತಿನ್ನೋಳ ಮಗ ಇವತ್ತು 1.5 ಲಕ್ಷ ರೂಪಾಯಿ ಸಂಬಳ ತಗೊಂಡಿದ್ದಾರೆ. ಯಾಕೆ ಇದನ್ನು ನಾನು ಮಾಡಿದೆ? ಇವತ್ತು ಆ ತಾಯಿಗೆ ಆ ಒಂದು ಮನೆಯ ದೀಪದಲ್ಲಿ ಬೆಳಗಿದರೆ ಒಂದು ದೀಪದಿಂದ ಮತ್ತೊಂದು ದೀಪ ಬೆಳಗ. ಇದಕ್ಕೆ ಜಾತಿ ನೋಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ನಾವು ಯಾರು ಇಂಥ ಜಾತಿಯಾಗ ಹುಟ್ಟಬೇಕು ದೇವರಿಗೆ ಅರ್ಜಿಕೊಂಡು ಬಂದವರಲ್ಲ. ಹುಟ್ಟಿದಾಗ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ. ಅಲ್ಲಿ ಕೇಳ್ತಾರ ಪ್ರಶ್ನೆ, ಮನುಷ್ಯನಿಗೂ ಪ್ರಾಣಿಗೆ ಏನು ವ್ಯತ್ಯಾಸ? ಅಲ್ಲಿ ಹೇಳ್ತಾರೆ, ಪ್ರಾಣಿ ತನ್ನ ಬಗ್ಗೆ ಯೋಚನೆ ಮಾಡುತ್ತೆ, ಮನುಷ್ಯ ಇತರ ಮನುಷ್ಯನ ಬಗ್ಗೆ ಯೋಚನೆ ಮಾಡ್ತಾನ. ಅದೇ ಮನುಷ್ಯ ಮತ್ತು ಪ್ರಾಣಿಗೆ ಇರ್ತಕ್ಕಂಥ ವ್ಯತ್ಯಾಸ. ಇವತ್ತು ನಾವು ನಮಾಜ್ ಮಾಡಿದ್ರೆ, ವಿಭೂತಿ ಹಾಕಿದ್ರೆ ಸ್ವರ್ಗ ಸಿಗುತ್ತೆ, ಕೈಲಾಸ ಸಿಗಂಗಿಲ್ಲ. इस्लाम धर्म स्पष्ट ಹೇಳುತ್ತೆ, अगर तुम्हारा पड़ोसी भूखा है, 2 रोटी है, 1 रोटी उसे खा के उसके भाई पेट में भरे, तुम हमारे में से नहीं हो, हमारे में से नहीं हो. नबी सल्लल्लाहु अलैहि वसल्लम ಅದಕ್ಕೆ ಹೇಳ್ತಾರೆ, ವಲಯ ಭೂಮಿಯನ್ನು ಒಲಿಯಲು ಬೇಡ, ಒಲಿದಂತೆ ಖುಷಿಕೊಂಡಿರ್ಬೋದು. ಖುಷಿ ಮಾಡಿದರೆ ಏನು ಪದ ಮನದಲ್ಲಿ ಲೇಸಿದ ತನಕ ಒಂದು ನಾಡ ಹೋಗಿ 9 ನಾಡ ನಂಬಿಕರನ್ನು ಶಿವ ಮೆಚ್ಚಲಾರನು ದೇವ. ಇಸ್ಲಾಂ ಧರ್ಮ ಹೇಳ್ತಕ್ಕಂಥದ್ದು ಇದೆ. ಮನುಷ್ಯನಿಗೆ ಮಾಡ್ತಕ್ಕಂಥ ದುಡ್ಡು ಕೆಸರೆ ಇಟ್ಕೊಂಡು ನಮಾಜ್ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂದ್ರೆ, ಅದೇ ಅಶೋಕ ಹೋಗಿ ರೂಪಲ್ಲ ಬಂದ ತಕ್ಷಣ ಬಿಸ್ಕೊಡಕ್ ಬಾರಪ್ಪ ಅಂತ ದೇವ್ರು ಕೇಳ್ತಾರೆ, ನಿಮಗೆ ದುಡ್ಡು ಕೊಟ್ಟಿದ್ದೆ ಏನ್ ಮಾಡಿದೆ, ಹ್ಯಾಕ್ ಖರ್ಚು ಮಾಡಿದೆ? इसलिए मैं बोलता हूँ, हलाल से कमाओ तो हिसाब है, हराम से कमाओ तो अजाब है. ये ದುಡ್ಡು ಬಾರಿ ಮನುಷ್ಯನನ್ನು ಸರ್ವನಾಶ ಮಾಡುತ್ತೆ, ಉದ್ಧಾರ ಮಾಡುತ್ತೆ. ಆದ್ರಿಂದ ಇವತ್ತು ನಾನು ಸ್ವಾಮಿ ಹೇಳಿದಾಗೆ ಯಾವತ್ತೂ ನಾನು ಇಲ್ಲಿ ಶುರು ಮಾಡಬೇಕಾಗಿತ್ತು, ತಪ್ಪು ಮಾಡಿದೆ. ನನಗೆ ಈ ಜಿಲ್ಲೆ ಕರ್ಕೊಂಡು ಬಂದವರು ಪರಮ ಪೂಜ್ಯ ಬೊಮ್ಮಾಯಿ ಅವರು, ಈ ಬಸವರಾಜ ಬೊಮ್ಮಾಯಿ ಅವ್ರ ತಂದೆ. ನನ್ನ ಭಾರಿ ಪ್ರೀತಿ ಅವರಿಗೆ. ಗದಗಿನ ಕುಂಸದವರು, ವಿಜಯನವರು, ವಾಲಿ ಚೆನ್ನಪ್ಪನವರು, ನಿಮ್ಮ ಹಾವೇರಿಯ ದೊಡ್ಡ ಚಳವಳಿ ಹೋರಾಟ ಮಾಡಿದಂತಹ ಮುಖಂಡರುಗಳು ಅವತ್ತು ಬರೀ 5,000 ರೂಪಾಯಿ ಕೊಟ್ಟು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಕ್ಕೆ ಬಂದಿದ್ದಾರೆ. ಒಂದು ಸಭೆ ಹೋದ್ರೆ 10,000 ರೂಪಾಯಿ ನೋಡಿ ಮಾಡಿ ಮುಖ್ಯ ಹಾಕೋ. ಜನರ ಪ್ರೀತಿ. ನಾನು ಅದಕ್ಕೆ ನನ್ನ ಮಗನಿಗೆ ಹೇಳಿದೆ, ನಾನಂತೂ ಅವ್ರ ಉಪಕಾರವನ್ನು ತೀರಿಸಿಲ್ಲ, ನನ್ನ ಮಗನಾಗಿ ಅವ್ರ ಉಪಕಾರವನ್ನು ತೀರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಭಾರತದಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಯನ್ನು ಮಾಡಬೇಕು ಅನ್ನೋಂಥದ್ದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ. ಬಸವಣ್ಣ ಹೇಳ್ತಾನೆ, ಉಳ್ಳವರು ಶಿವಾಲಯವನ್ನು ಮಾಡುವರು, ನಾನೇನು ಮಾಡಲಿ ಬಡವನೆಯ ಜನ ಕಾರ್ಯ ಕಪ್ಪ ದೇವೇ ದೇವರ ಸಿಂಹವನ್ನಿನ ಕೆಲಸ ಕೂಡ ರಸಗೊಳ್ಳುವ. ಅನೇಕ ಜನ ಹರಸಮೂರ್ತಿಗಳಿಗೆ ಜೀವ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸರ್ವಜ್ಞ. ಇವತ್ತು ಶಿಶುನಾಳ ಶರೀಫರು ಎಂತೆಂಥ ಮಹಾನುಭಾವರು. ರಾಜಕೀಯ ಮಠ ಹಿಂಗೆ ಹೇಳಿ ಆಗ್ತಾರೆ ಇರಲಿ, ನಾನು ಉತ್ತರ ಮಕ್ಕಳ ಕೂತ್ರೆ ಎಲ್ಲ ಮುಖ್ಯಮಂತ್ರಿನ ಆಗ್ತಾರೆ, ಮಾಡಿ ತೋರಿಸ್ತೀನಿ ನಾನು ಅನ್ನೋಂಥ ಮಾತನ್ನ ಚಾಲೆಂಜ್ ಮಾಡಿದ್ದಾರೆ ಅವರು. ಇವತ್ತು ಸಿದ್ದರಾಮಯ್ಯನವರು ನನ್ನ ಕೆಲಸ ಕಟ್ತಕ್ಕಂಥದ್ದು
ಸ್ವಾಮಿಗಳು ಹೇಳಿದ್ರು ಉನ್ನತ ಪದವಿ ಹೋಗ್ಬೋದಾಗಿತ್ತು. ನಾನು ನನ್ನ ಮನೆ ಕಟ್ಟಕ್ಕೆ ಪ್ರಯತ್ನ ಪಟ್ಟಿಲ್ಲ, ಪಕ್ಕದವ್ರ ಮನೆ ಕಟ್ಟಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನನ್ನ ಮಕ್ಕಳಿಗೆ ನಾನು ದೊಡ್ಡ ಮಾಡಕ್ಕೆ ಹೋಗಲಿಲ್ಲ, ಪರರ ಮಕ್ಕಳಿಗೆ ದೊಡ್ಡ ಮಾಡಿದ್ದೀನಿ. ಏನ್ ಕಾರಣ? ಬೇರೆಯವ್ರ ಮಕ್ಕಳಿಗೆ ನಾನು ದೊಡ್ಡದು ಮಾಡಿದರೆ ನನ್ನ ಮಕ್ಕಳಿಗೆ ದೇವರು ದೊಡ್ಡವನ್ನ ಮಾಡಿದಂತ ವಿಶ್ವಾಸ ಭಗವಂತನಿಗೆ. ಆದ್ರಿಂದ ಅವ್ರ ತಾಯಿಗೆ ಹೇಳಿದ್ರು, ನೀವು ಫೀಲ್ಡ್ ಅದ ಕೆಲಸ ಮಾಡಿ, ಜನರ ವಿಶ್ವಾಸ ಗಳಿಸು, ಜನರ ಹೃದಯದಿಂದ ನೀನು ಬರಬೇಕೆ ಹೊರತು ನನ್ನ ಮಗನಾಗಿ ನನ್ನ ಕೈಯಿಂದ ನೀನು ಬೆಳೀತಕ್ಕಂಥದ್ದು ಪ್ರಯತ್ನ ಪಡಬೇಡ. ಜನ ನಿನಗೆ ಬೆಳೆಸ್ತಾರೆ ಅನ್ನಕ್ಕಂಥ ನನಗೆ ಸಂತೋಷ. ಇವತ್ತು ನನಗೆ ತೃಪ್ತಿ ಆಗಿದೆ. ಇರೋದು ಒಬ್ಬನೇ ಮಗ ನನಗೆ. ದೇವರವರಿಗೆ ಆಯಸ್ಸು ಕೊಡಲಿ, ಶಕ್ತಿ ಕೊಡಲಿ. ಇವತ್ತೊಂದು ಮಾತು ಕೇಳಿ ನನ್ನ ಮನಸ್ಸಿಗೆ ತೃಪ್ತಿ ಆಯಿತು. ನನ್ನ ಮೇಲೆ ಮುಂದೆ ಮಾಡ್ತಾನೆ. ಇವತ್ತು ಕಾಲೇಜಿನ ಎಕ್ಸಾಮಿಗೆ ಭಾರಿ ದೊಡ್ಡದಾಗಿ ಬರ್ತದೆ. ಅದಕ್ಕೆ ಅವ್ರಿಗೆ ಹೇಳಿದ್ರೆ ಎಲ್ಲದನ್ನು ನಾನು ನಿನಗೆ ಬಿಟ್ಕೊಂಡಿದ್ದೀನಿ, ನೀನೇ ಮಾಡು. ನಾನು ನಿನಗೆ ಕೈ ಹಾಕಲ್ಲ. ನನಗೆ ರಾಜಕಾರಣ, ನನಗೆ ಜೋಳಿಗೆ ಹಾಕೊಂಡು ಬೇರೆಯವ್ರ ಪಾರ್ವತಿ ಮತ್ತೆ ಮೂರು ಸುತ್ತು ನನಗೆ ಇದ್ದೇ ಇರುತ್ತೆ. ನಾನು ಇದನ್ನ ಕೈ ಹಾಕಲ್ಲ ಮಾಡ್ರಿ. ಆದ್ರೆ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಯನ್ನು ಮಾಡಬೇಕು ಅನ್ನೋಕ್ಕಂತ ಇವತ್ತು ವಿದ್ಯಾಭ್ಯಾಸ ಬೇಕು. ಒಳ್ಳೆ ಶಿಕ್ಷಣ ಪ್ರೈಮರಿಯಿಂದ ಹಿಡಿದು SSLC ಇದು ಭಾರಿ ದೊಡ್ಡದು. ಇವತ್ತು ದುರ್ದೈವ ಸರ್ಕಾರಿ ಶಾಲೆಗಳು ಹಾಳು ಹೋಗ್ಯಾವ. ಯಾರು ಸರಿಯಾಗಿ ಪಾಠ ನಡೀತಾ ಇಲ್ಲ. ಕಾರಣ ಶಿಕ್ಷಣಾಧಿಕಾರಿಗಳು ಹೋಗ್ಬಿಟ್ಟು ಅವ್ರು ಇರ್ಬೇಕಾಗಿತ್ತು. ಒಂದು ಸ್ಕೂಲಿಗೆ ಒಬ್ಬ DF ಹೋದ ಇನ್ಸ್ಪೆಕ್ಷನ್ ಮಾಡಕ್ಕೆ. ಶಾಲೆ ಯಾಕೆ ನಡೀತಾ ಇದೆ ಅವರು ಕೇಳಿದ. ಚಲೋ ನಡೀತಾ ಇದೆ ಅಂತ ಹುಡುಗರಿಗೆ ಕರೆಯಿಂದ ಮಾಸ್ತರ್ ಗಾಬರಿ ಆದ. ಇವ್ DF ಮುಂಚೆನೆ ಹುಡುಗನ ಮಗ ಏನ್ ಕೇಳ್ತದ ಏನು. ಆ ಹುಡುಗರಿಗೆ ಕುಂದಿಸ್ಕೊಂಡು ಕೇಳಿದ, ಬೆಂಗಳೂರಿಂದ ಹಾವೇರಿಗೆ ಹೋಗೋ ಟ್ರೈನು 1 ಗಂಟೆಗೆ 80 ಮೈಲ್ ಸ್ಪೀಡ್ ಹೋದ್ರೆ ನನ್ನ ವಯಸ್ಸು ಚಿರಡು ಅಂತ. ಹುಡುಗರೆಲ್ಲ ಗಾಬರಿ, ಮಾಸ್ತರ್ ಗಾಬರಿ. ಬೆಂಗಳೂರಿಂದ ಹಾವೇರಿಗೆ ಹೋಗೋ ಟ್ರೈನು ಗಂಟೆಗೆ 80 ಮೈಲ್ ಸ್ಪೀಡ್ ಹೋದ್ರೆ ಇನ್ನು ವಯಸ್ಸು ಹೇಳೋದು ನಾನು ಹೆಂಗೆ ಹೇಳೋದು. ಎಲ್ಲರೂ ಸುಮ್ಮನಿದ್ರು. ಹುಡುಗ ಹುಡುಗಿದ್ದ, ಅವನ ಕೈ ಎತ್ತ. ನಾನು ಹೇಳ್ತೀನಿ ಸಾಹೇಬ್ರೆ ಅಂದ. ಏನಲ್ಲ ಅಂದ. ಸಾಹೇಬ್ರೆ ನಿಮಗೆ 44 ವರ್ಷ ಅಂದ. ಎಲ್ಲ ಇವನ್ನ ಕರೆಕ್ಟಾಗಿ ಹೇಳಿದೆಲ್ಲ ಹೆಂಗೆ ಹೇಳ್ತೀವಿ ಅಂತ. ಇಲ್ರಿ ನಮ್ಮ ಮನೆಗೆ ಒಬ್ಬ ಅಣ್ಣ ಅದಾನ, ಅವನಿಗೆ 22 ವರ್ಷ. ಆ ಮುಂದೆ ಮಗ ಅರ್ಧ ಹುಚ್ಚು. ನಿಮ್ಮ ಪ್ರಶ್ನೆ ಕೇಳಿದ್ರೆ ಗೊತ್ತಾಯ್ತು ಪೂರಾ ಹುಚ್ಚು ಅಂತ. ಅದಕ್ಕೆ ನೀವು 44 ಇವತ್ತು ಶಿಕ್ಷಣ ಅಧಿಕಾರಿಗಳ ಪರಿಸ್ಥಿತಿ ಹೀಗಾಗ್ಯಾವ. ಆದ್ದರಿಂದ ಇವತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕಾರ ನಾವು ಒಟ್ಟಾಗಿ ತಂದಿರ್ತಕ್ಕಂಥದ್ದು. ಮುಂಜಾನೆ 3 ಗಂಟೆಗೆ ಕಣ್ಣೀರಾಗಿ ಗಮನಿಸೋದು ನಮ್ಮ ಅಲ್ಲಿ ಏನಿಲ್ಲ. ಮುಂದೆ ಜೋಳ ರೊಟ್ಟಿ ಇದು ಬಿಟ್ಟು 6 ಇರ್ತದೆ. ಆ ಸಂಸ್ಕೃತಿಯನ್ನು ಬೆಳೆದಿರೋದ್ರಿಂದ ಇವತ್ತು ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಲಿಂಗಾಯತ ಧರ್ಮ ಇದೆಲ್ಲವನ್ನ ನನ್ನ ದೇಹದಲ್ಲಿ ಇವತ್ತು ಕಾರಣ ಮಾಡ್ತಾ ಇದೆ. ಇದು ನಾನು ಕೊಡಬೇಕು, ಜನರಿಗೆ ಕೊಡಬೇಕು. ಇವತ್ತು ನೋಡಿ ಎಷ್ಟು ಸಂತೋಷ. ಹಿಂದೂಗಳು, ಮುಸಲ್ಮಾನರು ಒಂದೇ ವೇದಿಕೆ ಮೇಲೆ ಇದೇ ರೀತಿಯಾದಂತಹ ಭಾರತ, ಇದೇ ಭಾರತದ ದೃಶ್ಯ, ಇದೇ ಚಿತ್ರ. ಇಂಥ ಭಾರತ ಕಂಡವರು ನನ್ನ ತಂದವರು ಹೇಳಿದ್ರು. ಇಲ್ಲಿ ಮಾಗಾಳಿಯವರಿದ್ರು, ಮಂತ್ರಿ ಆಗಿದ್ರು. ಅವಾಗ ಹಳ್ಳಿಗೆರೆ ಬಿದ್ದಪ್ಪನವರು ಎಲ್ಲ ಹಳೆ ಕಾಲದ ನೆನಪುಗಳು ಇವತ್ತು ನನಗೆ ಒಂದೂ ಮಾರಲಿಲ್ಲ. ಆದರೆ ದುರ್ಬೈ ಇವತ್ತು ರಾಜಕಾರಣ ಭಾರಿ ಕೆಟ್ಟ ಮಟ್ಟಕ್ಕೆ ಹೋಗ್ಯಾರ. ಹಾಗೆ MLA PC ಶೆಟ್ಟರು, ಗುರುಮುಖ MLA ಸತ್ಯವಂತಿದ್ರು. ಅವರಿಬ್ಬರು ಮಾತಾಡ್ತಾ ಅಸೆಂಬ್ಲಿಯಾಗಿ ಕೂತಿದ್ರು. ಆ ಹುಡುಗರು ಬಂದು PC ಶೆಟ್ಟರಿಗೆ ಕೇಳಿದ್ರು, ಇದು ಸಿಕ್ಕರೆ ಇವತ್ತು ಈ ದೇಶದ ಜಗತ್ತಿನ ಅಧೋಗತಿಗೆ ಹೋಗ್ಬಾರ್ದು. ಜಾತಿ ನೋಡಿ ಓಟ್ ಕೊಡಬಾರ್ದು, ದುಡ್ಡಿನ ನೋಡಿ ಓಟ್ ಕೊಡಬಾರ್ದು, ವ್ಯಕ್ತಿ ಮತ್ತು ವ್ಯಕ್ತಿಯ ಗುಣಕ್ಕೆ ನೋಡಿ ಓಟ್ ಕೊಡಬೇಕು. ಆ ಸತ್ಸಂಪ್ರಾಯ ಬಂದಾಗ ಮಾತ್ರ ನಮ್ಮ ಸಮಾಜ, ನಮ್ಮ ಮಕ್ಕಳು ಬರುತ್ತೆ.
ಬೇರೆ ಬಡವರು ಮಕ್ಕಳು ಕೂಡ ಅವರೊಬ್ಬ ಸಮಾಜವನ್ನು ಕೈ ಹಿಡಿತು. ಒಬ್ಬ ಬಡವರ ಮಗನ MLA ಆಗ್ಬೋದು, ಒಬ್ಬ ಬಡವರ ಮಗನ ಇಂಜಿನಿಯರ್ ಆಗ್ಬೋದು. ಆ ಕೆಲಸವನ್ನ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ಬಡವ ಅವನಿಗೆ ತಿನ್ನಕ್ಕಾಗಿಲ್ಲ. ಎಷ್ಟೋ ಮಕ್ಕಳು ನಂತರ ಪಕ್ಕದ ಮನೆ ಪಾತ್ರ ತಿಂಗಳು ಅವ್ರ ಮಗನಿಗೆ ಕರ್ಕೊಂಡ್ಬಂದ್ರು. ಮಾರ್ಕ್ 92%. ನಾನೇ ಸಿಗಕ್ಕೆ ಹೋಗ್ಯಾರ ನಿನಗೆ ಯಾಕೆ ಅದು ಹೇಳಿದ ತಕ್ಷಣ ಮುಗಿಸೇ ಬಿಟ್ಬಿಟ್ಟ. ಅವ್ರಿಗೆ ನೀರು ಹಾಕಿ ಎದುರಿಸಿ, ಇಲ್ಲಪ್ಪ ನಿಮಗೆ ನಾನೇ ಸೀಟ್ ಕೊಡ್ತೀನಿ, ಸೀಟಿಗೆ ಯಾಕೆ ಕಟ್ಟಿಲ್ಲ ಅಂದರೆ ₹200 ಫಾರಂ ಕಟ್ಟೆ ನಂತರ ದುಡ್ಡಿರಲಿಲ್ಲ, ಆದ್ರಿಂದ ನಾನು ಸೀಟಿಗೆ ಕಟ್ಟಲಿಲ್ಲ ಅಂತ. ಆ ಮಗನಿಗೆ ಇಂಜಿನಿಯರ್ ಮಾಡಿದ. ಇವತ್ತು ಅಮೆರಿಕದವ್ರು ₹1,25,000 ಸಂಬಳ ತಗೊಳ್ತಾರೆ. ಇದು ನೈವೇದ್ಯ. ಇದು ಅಲ್ಲ ಹೋಗ್ತಕ್ಕಂಥದ್ದು, ಈಶ್ವರ ಹೋಗ್ತಕ್ಕಂಥ ಇದೇ ನೈವೇದ್ಯ. ಬಡವನ ಮಗನಿಗೆ ನೀವು 1 ವರ್ಷ ಅಂತ ಸಿಗ್ತದ್ರಿ. ಇವತ್ತು ಯಾವ ಹುಡುಗರು ಇಂಜಿನಿಯರ್ಗಳು ಬಡವನ ಮಕ್ಕಳೇ ಒಂದು 30 ಎಕರೆಗೆ ಬರ್ತದ. ಎಲ್ಲೆಲ್ಲಿ ಮುಗ್ಬೇಡಂತೆ ಭಗವಂತನಿಗೆ ಹೇಳ್ತೀನಿ, ದೇವರೇ ನೀನು ನನಗೆ ಶಕ್ತಿ ಕೊಟ್ಟಿದ್ದೆ, ಯಾರ ಮುझे ताकत दिया था, ये गरीब को मैं ये रास्ते पर रही हूँ, तू मेरे आखिरत संभालना, तेरे काम में मेरे मालिक. ಇದನ್ನು ನಾನು ಅಲ್ಲಾಹನ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಅನೇಕ ನನಗೆ ಇಷ್ಟು ವರ್ಷ ಆದರೂ ಆರೋಗ್ಯ ಇರಲಿಲ್ಲ, ನನಗೆ ಯಾವ ಇಲ್ಲ. ಯಾರೋ ಒಳ್ಳೆ ಊಟ ಚಟ ಬಂದಾಗ ಸ್ವಲ್ಪ ನಶೆ ಹಾಕಿ ಹೊರತು ಸಿಗರೇಟ್ ಹಾಕಿ ಮತ್ತೊಂದಾಗಿ ಯಾವ ದುರಭ್ಯಾಸ ಇಲ್ಲ. ಕಾರಣ ಏನಂದ್ರೆ ಅವತ್ತು ಬಸವಣ್ಣ ಹೇಳಿದ್ರು, ಸಾಧ ಸಜ್ಜನರ ಸಂಘ ಮಾಡುವುದು ದುರದೃಷ್ಟರ ಸಂಘ ಬೇಡವಯ್ಯ. ಅವು ಆವಾಗಲೇನು ವಿಷಯವಂತೆ ಅಂತವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧಿ ನಿಲಯವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡ ಸಂಘ. ಇವತ್ತು ಸಜ್ಜನ ಸಂಘದಲ್ಲಿದ್ದೇವೆ, ನಮ್ಮ ಜೊತೆಗೆ ಮಂದಿಯನ್ನು ಕುಡಿಯಬಹುದು, ನನ್ನ ಎದುರು ಕುಡಿಯಲ್ಲ. ನಾವು ಹೋದ ಕಟ್ಟೆ ಗ್ಲಾಸ್ ಪಕ್ಕಕ್ಕೆ ಇಟ್ಕೊಳ್ತಾರೆ, ನಾಳೆ ಸಾಕು ನಮ್ಗೆ ಅದೇ ದೊಡ್ಡ ಗೌರವ, ಅದೇ ದೊಡ್ಡ ಗೌರವ ಅಂತ. ಆದ್ರಿಂದ ಇವತ್ತು ನೀವೇನು 3 ಜನ ಹುಡುಗರು ಬಂದಿದ್ದೇನೆ, ತಂದೆ ತಾಯಿ ನಿಮಗೆ ಇಷ್ಟು ಹೇಳ್ತೇನೆ, ಓದಿಸ್ತೀನಿ. ಇಲ್ಲಿ ಪ್ರತಿಯೊಂದು ಭಾಗದಾಗ ಒಂದು ಯೂನಿವರ್ಸಿಟಿ ತೆಗೆದು PUC ಎಲ್ಲಬೇಕು, ಕಾಲೇಜ್ ಎಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಭಗವಂತ, ನಾನೇ ದೊಡ್ಡ ಹಣವಂತಲ್ಲ, ನಾನು ಕಂತಿ ಭಿಕ್ಷೆ ಇರ್ತವ. ನಿಮಗೋಸ್ಕರ ಕಂತಿ ಭಿಕ್ಷೆ ಬೇಡ ಆದರೂ ಕೂಡ ನಿಮ್ಮ ಮಕ್ಕಳಿಗೆ ಓದಿಸತಕ್ಕಂಥ ಪ್ರಯತ್ನವನ್ನು ಈ ಜಿಲ್ಲೆಯಲ್ಲಿ ನಾನು ಮಾಡ್ತಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ರೊಕ್ಕಿಲ್ಲ ಅಂತ ಮನೆಯಲ್ಲಿ ಯಾರು ಮಕ್ಕಳನ್ನ ಇಟ್ಕೊಂಡು ಹೋಗ್ಬೇಡ್ರಿ. ನೀವು ಅವರನ್ನು ಕಲಿಸ್ತಕ್ಕಂಥದ್ದಕ್ಕೆ ಮತ್ತು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಪ್ರೈಮರಿ ಸ್ಕೂಲ್ಗಳನ್ನ ಹ್ಯಾಕ್ ಮಾಡಬೇಕು, ಅದನ್ನು 5,000 ಬಿಟ್ಟಿದ್ರು. ಒಳ್ಳೆ ಟೀಮ್ ಅದ. ನಮ್ಮ ಪಾಠ ಮಾಡ್ತಕ್ಕಂಥ ಪ್ರಿನ್ಸಿಪಾಲರು ಲಕ್ಷರು ಯಾವ ಜಾತಿ ನಾವು ನೋಡೋದೇ ಇಲ್ಲ. ಅವನ ಒಳ್ಳೆ ಗುಣ ಇತ್ತು, ಟ್ಯಾಲೆಂಟ್ ಇತ್ತು ಅಂದ್ರೆ ಇಮಿಡಿಯೇಟ್ ಅಪಾಯಿಂಟ್ ಮಾಡ್ತೀವಿ. ನೀವು ನಮ್ಮ ಜಾತಿಯವರು ಆ ಜಾತಿಯವರು ಯಾರು ಮಕ್ಕಳು ತಲೆ ಒಳ್ಳೆ ಬುದ್ಧಿ ಕೊಡ್ತಾನೋ, ಒಳ್ಳೆ ಜ್ಞಾನ ಕೊಡ್ತಾನೋ, ಅವ್ರು ಯಾವ ಜಾತಿಯನ್ನಾಗಿರಲಿ ಫಸ್ಟ್ ನಿಮ್ಮ ಕಾಲೇಜಿಗೆ ಪ್ರಿನ್ಸಿಪಾಲ್ ಹಿಂಗೆ ಆಯ್ತು. ನನಗೆ ಒಂದು ಮಂದಿ ಕೇಳಿದ್ರು, ಏನು ನೀವು ಸಾಕು ಕಾಲೇಜಾಗ ಸಾಕು ಪ್ರಿನ್ಸಿಪಾಲ್ ಮಾಡಲಿಲ್ಲ. ನಾವು ಕೃಷ್ಣನ ಮಗನೇ ಒಳ್ಳೆ ತಲೆ ಇರೋ ಸಾಕು ಕಾರ್ಯಕ್ರಮ ಮಾಡ್ತೀನಿ. ನಾನು ವಿದ್ಯೆ ಯಾರಿದೆ, ಒಳ್ಳೆ ಗುಣ ಯಾರಿದೆ ಅವ್ರಿಗೆ ನಾವು ಕೊಡ್ತೀನಿ. ಅವ್ನ ತಲೆಗೆ ಏನಿಲ್ಲ, ಸೈಡ್ ತುಂಬಿದ ನನ್ನ ಮಕ್ಕಳ ತಲೆ ಏನು ಸೈಡ್ ತುಂಬలేదు, ಹೋಗಲ್ಲ ಅಂತ ಹೇಳಿ ಬಯಲು ಕಳಿಸ್ತೀನಿ. ಅದಕ್ಕೆ ನಾನು ಗುಣಕ್ಕೆ ಮತ್ತು ಒಳ್ಳೆ ವಿಚಾರಗಳಿವೆ. ಕೇಂದ್ರದ ಮಂತ್ರಿಯಾಗಿದ್ದಾಗ ಕೂಡ ಕನ್ನಡದ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಫಸ್ಟ್ ಟೈಮ್ ಒಬ್ಬ ಕನ್ನಡದ ಮಂತ್ರಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೊಟ್ಟಿದ್ದು ನಾನು ಮಂತ್ರಿಯಾಗಿದ್ದಾಗ. ಇವತ್ತು ನಮಗೆ ಯಾರು ಅವಾರ್ಡ್ ಸಿಗಲಿಲ್ಲ. ಅವಾಗ ದೇವೇಗೌಡರು ಹೆದರೋರು, ಏನಪ್ಪ ನಾವು ಎಲ್ಲ ಬರ್ತಾರೆ. ನಾನು ಹೇಳ್ತೀನಿ, ದೇವೇಗೌಡರೇ ಇದು ಬ್ಯೂಟಿ ಕಂಟೆಸ್ಟು, 1 ವರ್ಷ ಇರ್ತೀವೋ 2 ವರ್ಷ ಇರ್ತೀವೋ ಹುಡುಕ್ ಕೊಡ್ರಿ ಮುಂದೆ ನೋಡೋಣ. ಮನುಷ್ಯ ಸತ್ತಿಲ್ಲ. ಪೀಸ್ಫುಲ್ ಆಗಿ ಎಲೆಕ್ಷನ್ ಆಯ್ತು. ಶೇಖರ್ ಮಗ ಫಾರೂಕ್
ನಾನು ಬಂದಿರ್ತಕ್ಕಂಥದ್ದು ನನ್ನಲ್ಲಿ ಏನು ಒಂದು ಜ್ಞಾನ ಅದ, ಸಂಪತ್ತದ, ನಿಮ್ಮ ಮಕ್ಕಳಲ್ಲಿ ಹಂಚಿಕೊಂಡು ನನ್ನ ಮಗನಂತೆ ನಿಮ್ಮ ಮಕ್ಕಳು ಆಗಬೇಕು, ಅದೇ ಆಸೆ ನೋಡಿದ್ರೆ ನಾನು ಇವತ್ತು ಬಂದಿದ್ದೆ. ಅದನ್ನು ಭಗವಂತ ಮಾಡ್ತಾನೆ ಅಂತ ಹೇಳಿ ನಾನು ತಿಳ್ಕೊಂಡು ಆಗಿರುವಂಥ ಸ್ವಾಮಿಗಳು, ಕೊಪ್ಪಳ ಸ್ವಾಮಿಗಳಿಗೆ ನಾನು ಇಷ್ಟ ಹೇಳ್ತಕ್ಕಂಥದ್ದು, ನಮ್ಮ ಮಗನನ್ನು ನಿಮಗೆ ಒಪ್ಪಿಸಿದ್ರಿ ಅದು ಸಾಧ್ಯ. ಇನ್ನು ಜನ್ಮ ನಾಲ್ಕು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮದದ, ಈ ಜಿಲ್ಲೆ ಜನರದದ. ಒಳ್ಳೆ ಶಾಲೆಗಳು, ಒಳ್ಳೆ ಕಾಲೇಜುಗಳು ಈ ಭಾಗದಲ್ಲಿ ಆಗಲಿ ಅಂತೇಳಿ ಇನ್ನು ಹೆಚ್ಚಿನ ಸಂಘಟನೆ ಒಳಗೆ ಹೋಗೋದಿಲ್ಲ. ಮಕ್ಕಳು ಕಾಯ್ತವೆ, ನೀವೇನು ಹೋಗೋದು ಮಕ್ಕಳು ನೀವು ಹೇಳಿದ್ರೆ ಏನೇನು ಮಾಡಬೇಕು ಅಂತಕ್ಕಂಥದ್ದು, ಯಾವ ಡಿಗ್ರಿ ತಗೋಬೇಕು ಅಂತದ್ದು ಧೈರ್ಯವಾಗಿ ನೀವು ಮಾಡಿರಿ. ದೇವರು ನಿಮ್ಮ ಜೊತೆಲಿದ್ದಾನೆ. ಮತ್ತು ನಾನು ಪ್ರತಿ ಸಾರಿ ಜಿಲ್ಲೆ ಗೊತ್ತಾಗಿರೋದಂದ್ರೆ ಮಾಹಿತಿ ಹೇಳಿದ ಸಂಬಂಧ ಒಂದು ಒಳ್ಳೆ ಮನೆ ನೋಡ್ರಿ ಅಂತ ಹೇಳಿ. ಯಾಕಂದ್ರೆ ನನಗೆ ರೊಟ್ಟಿ ಚಟ್ನಿ ಭಾರಿ ಇಷ್ಟ. ಬೈದಾಗ ಅಲ್ಲಿ ಹೋಗ್ತಿರ್ತೀವಿ, ರಣಗಂಟಲ್ಲಿ ಹೋಗ್ತಿರ್ತೀವಿ. ಅಲ್ಲಿ ತಾತ ಮುಂದೆ ಎಲ್ಲ ಬಳಗ ಬಂದು ಅಲ್ಲದ ಐದನೇಗ ಬಲ ಅಂತ ನಾನು ಊಟಾನಿಂದ ಹೋಗ್ಬೇಕಾದ್ರೆ ಮೆಟ್ಲಲ್ಲಿ ಹೋಗ್ಬೇಕು. ನಾನು ಇವತ್ತು ಸವಣೂರು ಸಿಂಗಾಪುರ ಸಿಂಗಾವಿ ನನ್ನ ರಾಷ್ಟ್ರೀಯ ಗುರುಗಳ ಅಂತ ನಿಜಲಿಂಗಪ್ಪವರಿಗೆ ಜನ್ಮ ಕೊಟ್ಟಂತ ತಾಲೂಕು ಸಿಂಗಾವಿ ತಾಲೂಕು. ಎಂಥ ನಿಜಲಿಂಗಪ್ಪನವ್ರಿ ಸಾಯಬೇಕಾದ್ರೆ ಒಂದು ಸ್ವಂತ ಕಾಲ ಇರಲಿಲ್ಲ. 3 ರೂಪಾಯಿ ಫೋನ್ ಬಿಲ್ ಕಟ್ಟಕ್ಕಿರಲಿಲ್ಲ ಮುಖ್ಯಮಂತ್ರಿ ಕೈಯಲ್ಲಿ. ಅವರು ಕೈಗಾಲ ಬೆಳೆದವರನ್ನ ಇವತ್ತು ಒಬ್ಬ ಎಣ್ಣೆಗೆ ಆದ 100 ಕೋಟಿ 200 ಕೋಟಿ 300 ಕೋಟಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿ ಹಾಲು ನಾಯಿ ಮಕ್ಕಳಿಗೆಲ್ಲದ ಪಂಚಾಮೃತಕ್ಕೆ ಸಲ್ಲದಯ್ಯ. ಈ ಪಾಪಿಗಳ ಬಿಟ್ಟು ಲಾಯರ್ಗಳಿಗಲ್ಲದೆ ಬೇರೆಯವ್ರಿಗೆ ಸಿಕ್ಕದೇ ಇಲ್ಲ. ಸುಳ್ಳು ಮಾಡಿರ್ತವ, ಕೇಸ್ ಹಾಕಿಸ್ಕೊಡ್ತಾವೆ, ಕೋರ್ಟ್ನಲ್ಲಿ ಇಟ್ಕೊಳ್ತಾರೆ. ಮಂತ್ರಿ ಆದರೂ ನಾವು ನೋಡೋದು ಯಾವ ಕೇಳಿಂದ ಒಬ್ಬ ಕರ್ನಾಟಕ ರಾಜ್ಯದ ಮಂತ್ರಿಗಳು ನ್ಯಾಷನಲ್ ತೆಗೆದುಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅಂತ ಸಮಾಜ ಬೇಡ. ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ಹರಚರ ಮುಖ್ಯಗಳಿಗೆ ತೀರ್ಸ ಅವರಿಗೆ ಪಾದಗಳಿಗೆ ವಂದಿಸಿ ನಡೆದಂಥ ನಮ್ಮ ಎಲ್ಲ ತಂದೆ ತಾಯಿಗಳ ಪಾದಕ್ಕೆ ಶರಣಾರ್ಥಿಗಳು. धन्यवाद. बस मैं ज़्यादा बोलना नहीं क्योंकि वक्त कम है. कभी भी आगे जाकर होगा. और मैं जो है बच्चों को तालीम तरबियत दो. कन्नड़ सिखाओ, उर्दू भी सिखाओ, इंग्लिश सिखाओ, संस्कृत सिखाओ. हुजूर सल्लल्लाहु अलैहि वसल्लम बोलते तालीम सीखना है तो चीन को जाके तालीम सीखो. तालीम हासिल करो और सबके साथ मोहब्बत से रहो. इंसान के साथ जिंदगी बसर कर रहा है. मोहम्मद साहिब फलातर कुरान में अल्लाह फरमाता है किसी मांग के कुछ इनकार मत कर. मोहम्मद साहिब फलातर हिंदू मांगे, मुस्लिम मांगे, जो भी मांगे वम्मा भी नेमत रब्बी का फहदिस, उसकी नेमतों को बयान करते रहो. यही 4 अल्फाज आपको कहता हूँ. दुआ में याद रखिए. अल्लाह मेरी और आपको अच्छी करे. अस्सलाम वालेकुम. जय हिंद, जय